ಸದ್ಯಕ್ಕೆ ಸಂಸದರಾದ ಮೇಲೆ ಚನ್ನಪಟ್ಟಣದಲ್ಲಿ ತಯಾರಿ ಮಾಡಿಲ್ಲ. ನಿಖಿಲ್ ಸೋಲಿನ ಬಗ್ಗೆ ಸಾರಾ ಮಹೇಶ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅನಿರೀಕ್ಷಿತವಾಗಿ ನಿಲ್ಲಬೇಕಾಯಿತು. ಬಿಜೆಪಿಯಿಂದಲೇ ಯೋಗೇಶ್ವರ್ಗೆ ಕೊಡಬೇಕು ಅನ್ನುವಂತ ನಿರ್ಧಾರ ಆಗಿತ್ತು. ಎಚ್ಡಿಕೆ ನಡ್ಡಾ ಚರ್ಚಿಸಿ ಆ ತೀರ್ಮಾನಕ್ಕೂ ಬಂದಿದ್ರು. ವರಿಷ್ಠರು ಮಾತನಾಡುವ ಮುನ್ನ ಸಿಪಿವೈ ಡಿಕೆಶಿ ಕಾರ್ನಲ್ಲಿದ್ರು. ಬಹಳ ದಿನಗಳ ಹಿಂದೆಯೇ ಪಕ್ಷಾಂತರದ ಬಗ್ಗೆ ಯೋಚನೆ ಮಾಡಿದ್ರು. ನಿಖಿಲ್ ಸೋಲಿನ ಬಗ್ಗೆ ಸಾರಾ ಮಹೇಶ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆ ಅಂತ ಹೇಳಿದ ಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಸ್ವಲ್ಪ ಅಂತರ ಜಾಸ್ತಿ ಆಗಿದೆ. ಈಗೇನು ನಾವು ಯಾವುದೇ ತಯಾರಿ ಇರಲಿಲ್ಲ. ನಾವು ಲೋಕಸಭೆಗೆ ಕುಮಾರಣ್ಣವರು ಕೇಂದ್ರದ ಹೈಕಮಾಂಡ್ ಸೂಚನೆ ಮೇರೆಗೆ ಹೋದ್ಮೇಲೆ ನಾವು ಯಾವುದೇ ತಯಾರಿಯನ್ನು ಆ ಭಾಗದಲ್ಲಿ ಮಾಡಿರಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿಯಾಗಿ ಅವ್ರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ಮಾಡಬೇಕಾಯ್ತು. ಅಭ್ಯರ್ಥಿನ ಆ ಸಂದರ್ಭದಲ್ಲಿ ನಾವು ಹಾಕ್ತಾ ಇದ್ದರೆ ಅಯ್ಯೋ ಚುನಾವಣೆ ಕಷ್ಟ, ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ನಿಲ್ಲಿಲ್ಲ ಅಂತೇಳಿ ನಮಗೆ ಕಾರ್ಯಕರ್ತರು ಎಲ್ಲರ ಒತ್ತಡದ ಮೇಲೆ ಫೈಟ್ ಮಾಡಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಆಗಬೇಕು ಅಂಥೇಳಿ ಎಲ್ಲರೂ ತೀರ್ಮಾನ ತಗೊಂಡಾಗ ನಿಖಿಲ್ ಕುಮಾರಸ್ವಾಮಿ ಅವರು ಅನಿವಾರ್ಯವಾಗಿ ಪಕ್ಷದ ಉಳಿವಿಗೋಸ್ಕರ ಒಪ್ಕೊಂಡ ನಂತರ ಅಯ್ಯೋ ಅವ್ರ ಕುಟುಂಬದಲ್ಲೇ ನಿಖಿಲ್ ಅವ್ರನ್ನ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಅಭ್ಯರ್ಥಿಗೆ ಕೊಟ್ಟರು ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ಯಾವ ರೀತಿ ಇದನ್ನು ನಾವು ಕೆಲವರಿಗೆ ಮಂದಟ್ಟು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಬಟ್ ಯೋಗೇಶ್ವರ್ ಅವ್ರಿಗೆ ಸೀಟ್ ಕೊಡಬೇಕು ಅನ್ನೋ ಪ್ರಯತ್ನ ನಾವೆಲ್ಲರೂ ಮಾಡಿದ್ವಿ. ನಾನೇ ಡೆಲ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅದು ನಮ್ಮ ಪಕ್ಷದಿಂದ ನಿಲ್ಲಬೇಕು ಅಂತಾಯಿತು. ಎರಡನ್ನ BJP ಕೊಟ್ಟಿದ್ದರಿಂದ ನಂತರ ಅವರು ಇಲ್ಲ ನನಗೆ BJPನಿಂದನೇ ಕೊಡಬೇಕು ಬಿ ಫಾರಮ್ ಅಂದರು. ಅದನ್ನು ಕುಮಾರಣ್ಣರವರು ನಡ್ಡಾಜಿಯವ್ರ ಜೊತೆ ಚರ್ಚೆ ಮಾಡಿ ಕೊನೆಗೆ ಆ ತೀರ್ಮಾನಕ್ಕೂ ಬಂದರು. ಅದಾದ ನಂತರ ನಮ್ಮ ಹಿರಿಯರು ಅವ್ರ ಜೊತೆ ಮಾತಾಡೋ ಅಷ್ಟರಲ್ಲೇ ಅವರಾಗಲೇ DK ಸುರೇಶ್ ಅವ್ರ ಕಾರಲ್ಲಿ ಇದ್ರು. ಜಿಡಿದೇವ್ರು ನನ್ನ ಮಾತು ಕೇಳಬೇಕಿತ್ತು, ಯೋಗೇಶ್ವರ್ ಜೊತೆ ಇಟ್ಕೊಂಡಿದ್ರೆ ಸರಿ ಆಯ್ತಿತ್ತು ಅಂತ ಅವ್ರ ಅನುಭವದಲ್ಲಿ ಹೇಳಿದ್ದಾರೆ. ತಪ್ಪೇನಿದೆ, ನಾವು ಕೊಡ್ತೀವಿ ಅಂತಲೇ ಹೇಳಿದ್ರಲ್ಲ. ಡಿಲೇ ಆಯ್ತಲ್ಲ ಸರ್, ನೀವು ಡಿಸೈಡ್ ಮಾಡಿ ಅಲ್ಲ, ಎರಡೂ ಪಕ್ಷ ಇದ್ದಾಗ ತೀರ್ಮಾನ ಮಾಡಬೇಕು ಅಂದರೆ ಇನ್ನು 4 ದಿವಸ ಇತ್ತಲ್ಲ. ಅವ್ರು ಯಾವಾಗ ನೀವು ಹೇಳೋದು 12 ಗಂಟೆ 3 ಗಂಟೆಗೆ ನಾಮಿನೇಷನ್ ಮುಗಿದೋಯ್ತದೆ ಅನ್ನುವಾಗ ಯೋಚನೆ ಮಾಡಬೇಕು. ನಾವು 3 ಡೇಸ್ ಮುಂಚೆನೇ ಹೇಳಿದ್ವಲ್ಲ. ಚಿಹ್ನೆ ವಿಚಾರದಲ್ಲಿ ಚಿಹ್ನೆ ಅದು ಬೇಡ, ನನಗೆ ಕಮಲದ ಚಿಹ್ನೆ ಬೇಕು. ಜನರ ಮೈಂಡ್ ಸೆಟ್ಟು ನಾವು ಯಾವಾಗ ಸುಮಾರು ಲೋಕಸಭೆ ಚುನಾವಣೆ ಮುಗಿದ ಮೇಲೆ ಅಸೆಂಬ್ಲಿ ನಾವಿಬ್ಬರು ಅಸೆಂಬ್ಲಿ ಮುಗಿದ ಮೇಲೆ ಅಲಯನ್ಸ್ ಆಯ್ತಲ್ಲ, ಆಗಲೇ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವ್ರ ಪರವಾಗಿ ಜನರ ಮೈಂಡ್ ಸೆಟ್ಟು ಇತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಗೊತ್ತಾಗುತ್ತೆ. 2 ಸಾರಿ ಸೋತಾಗ 3 ಸಾರಿ ಸೋತಾಗ ಜನರ ಭಾವನೆಗಳೇ ಬೇರೆ. ಅದಕ್ಕೆ ಪೂರಕವಾಗೇ ನಾನು ಅಷ್ಟೆಲ್ಲ ಪ್ರಯತ್ನವನ್ನು ಮತ್ತು ಕುಮಾರಣ್ಣರವರು ಕೂಡ ಈ ಪ್ರಯತ್ನ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.